ಕಮಾಂಡ್ ಕೊಡೋ ತೀರ್ಮಾನಕ್ಕೆ ಬದ್ಧ ಅಂತನಾ ಅಥವಾ ಇನ್ನು ಹೈಕಮಾಂಡ್ ಕೊಡೋ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದ್ದರೆ, ಹಿಂದೆನೂ ಇದ್ವಿ, ಇವಾಗೂ ಇದ್ದೀವಿ, ಮುಂದೆನೂ ಇರ್ತೀವಿ. ನಾವು ವಿಲ್ ನಾಟ್, ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಅಥವಾ ವರಿಷ್ಠರ ಮಾತುಗಳಿಗೆ ಅಥವಾ ನಾಯಕತ್ವಕ್ಕೆ ನಾವು ಯಾರೂ ಕೂಡ ವಿರೋಧ ಅಲ್ಲ. ಅನಿಸಿಕೆಗಳನ್ನು ಸ್ಟ್ರಾಟಜಿಕ್ ಆಗಿ ಹೇಳ್ತಕ್ಕಂಥ ಅವಶ್ಯಕತೆಗಳಿತ್ತು. ಎಲ್ಲೆಲ್ಲಿ ಪಾರ್ಲಿಮೆಂಟರಿ ಚುನಾವಣೆ ಆದಮೇಲೆ, ಬೈ ಎಲೆಕ್ಷನ್ಸ್ ಆದಮೇಲೆ, ಮತ್ತು ಮೂಡಾದಲ್ಲಿ ಬರೀ ಮೈಸೂರಿನಲ್ಲಿ ಮಾತ್ರ ಮೂಡ ಇಲ್ಲ, ಅದು ಇಟ್ಸ್ ಅನ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಥ್ರೂಔಟ್ ಕರ್ನಾಟಕ ಬಡವರ ಜಾಗಗಳನ್ನು ನಿಂಗಿ ನೀರು ಕೊಡ್ತಿರ್ತಕ್ಕಂಥದ್ದು. ಈಗ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗ್ತಾ ಇದೆ, ಕರ್ನಾಟಕದ ಯಾವಾಗ ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ದೊಡ್ಡವರನ್ನೆಲ್ಲ ಭೇಟಿ ಆಗಿದ್ದೀನಿ ಅಂತೀರಿ. ಇವಾಗ ಅವರು ಇಷ್ಟು ದಿನ ತಗೊಂಡಿದ್ದಾರಂದ್ರೆ, ಅದನ್ನ ಕೆಲವನ್ನ ಮಾಡಿದಾರಂದ್ರೆ ಅದಕ್ಕೆ ಒಂದು ಉದ್ದೇಶ ಇರ್ತದೆ, ಕೆಲವು ಮಾಡಿಲ್ಲ ಅಂದ್ರೂ ಅದಕ್ಕೊಂದು ಉದ್ದೇಶ ಇರ್ತದೆ. ಯಾತಕ್ಕೆ ಮಾಡಿಲ್ಲ ಅನ್ನೋದನ್ನ ಅದು ಪರಿಪೂರ್ಣವಾಗಿ ಉತ್ತರ ಬರೋವರೆಗೂ ಆ ಉತ್ತರಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಸೂಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತಾರೆ ಮತ್ತು ಒಳ್ಳೆ ನಾಯಕತ್ವವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ನನಗಿದೆ. ಸರ್, ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹಾಲಿ ಇರುವಂತ ಒಂದು ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಅನ್ನೋ ಒತ್ತಡವನ್ನು ಹಾಕಿದ್ರಿ. ಸೊ ಈಗಲೂ ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಅಧಿಕೃತವಾಗಿ ಆದೇಶ ಆಗುತ್ತೆ, ಅದರಲ್ಲಿ ಬದಲಾವಣೆ ನಿರೀಕ್ಷಣೆ ಇಟ್ಕೊಂಡಿದ್ದೀರಾ? 100% 100% ನಾವು ಅದ್ ನಿರೀಕ್ಷಣೆ ಇಟ್ಕೊಂಡಿದ್ದೀವಿ. ಈಗ ಒಂದ್ ವೇಳೆ ಬದಲಾವಣೆ ಆಗದೆ ಅವರನ್ನೇ ಮುಂದುವರಿಸೋದು ಅಂತ ಆದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿ ನೀವು ನಿಮ್ಮ ಈ ಆಂಟಿ ಆಕ್ಟಿವಿಟೀಸ್ ಏನಿದಾವೆ ಅವನ್ನ ಕಡಿಮೆ ಮಾಡ್ತೀರಾ? ಇದು ಹೈಪಥೆಟಿಕಲ್ ಇದೆ. ಇನ್ನು 4 ರಾಜ್ಯದ್ದು ಮುಗಿದ ಮೇಲೆ ಅವರು ವರಿಷ್ಠರು ಆ ಟೈಮಿಗೆ ಯಾವ ಮಾರ್ಗದರ್ಶನ ಕೊಡ್ತಾರೆ, ಯಾವ ಆದೇಶ ಕೊಡ್ತಾರೋ ಆ ಸಂದರ್ಭಕ್ಕೆ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಮುಂದೆ ಇದೇ ಜಾಗದಲ್ಲಿ ನಿಂತು